ಸ್ನೇಹಿತರೆ, SNC ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಪೂರ್ತಿ ನೋಡಿ. ಇದೊಂದು ವಿಶೇಷವಾದಂತಹ ವಿಡಿಯೋ. ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡೋದು, ಲಕ್ಷ್ಮೀ ವ್ರತವನ್ನು ಮಾಡೋದು ಪ್ರಚಲಿತವಾಗಿ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂತಹ ವಿಚಾರನೆ. ಹಾಗಾದರೆ ಲಕ್ಷ್ಮೀ ದೇವಿಯನ್ನು ಯಾವ ಯಾವ ಮಂತ್ರಗಳಿಂದ ಆರಾಧಿಸಬೇಕು ಅನ್ನೋದ್ರ ಬಗ್ಗೆ ಇರ್ತಕ್ಕಂತಹ ಒಂದು ಚಿಕ್ಕ ವಿಡಿಯೋ ಇದು. 6ನೇ ತಾರೀಕಿನಿಂದ ಆಷಾಢ ಮಾಸ ಪ್ರಾರಂಭವಾಗಿ ಆಗಸ್ಟ್ ತಿಂಗಳಿನ 5ನೇ ತಾರೀಕಿನವರೆಗೂ ಮುಂದುವರಿಯುತ್ತೆ. ಇದು ಎಲ್ರಿಗೂ ಗೊತ್ತಿರತಕ್ಕಂತಹ ವಿಚಾರನೆ ಆಗಿದೆ. ಆಷಾಢ ಮಾಸದಲ್ಲಿ ಸಾಧಾರಣವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡೋದು ಅತ್ಯಂತ ಶ್ರೇಯಸ್ಕರ ಹಾಗೂ ಫಲದಾಯಕ ಅಂತ ನಾವು ನಂಬ್ತೀವಿ ಭಾರತೀಯರೆಲ್ಲರೂ. ಆದ್ದರಿಂದ ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ನಾವು ಸಿರಿವಂತರಾಗೋದಕ್ಕೆ ಒಂದು ಸುಸಂದರ್ಭ. ಈಗ ಈ ಸಾರಿಯ ಪೌರ್ಣಿಮೆ 2 ದಿನ ಬಂದಿದೆ. ಆದರೆ 20, 21ಕ್ಕೆ 2 ದಿವಸ ಇದ್ದರೂ ಸಹ ಗುರುಪೂರ್ಣಿಮೆಯನ್ನು ನಾವು ಆಚರಿಸ್ತಕ್ಕಂಥದ್ದು 21ನೇ ತಾರೀಕಿನಂದೇ ಮಾಡಬೇಕು. ಆಗಸ್ಟ್ 4ಕ್ಕೆ ಅಮಾವಾಸ್ಯೆ ಇದೆ. ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಅಂತ ಇದನ್ನು ಕರಿತೇವೆ ನಾವು. ಇಂದಿಗೆ ಆಷಾಢ ಮಾಸ ಸಮಾಪ್ತಿ ಆಗುತ್ತೆ. 5ನೇ ತಾರೀಕಿನಿಂದ ಹೊಸ ಮಾಸ ಪ್ರಾರಂಭವಾಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಇದೇ ಜುಲೈ 16ರಿಂದ ದಕ್ಷಿಣಾಯನ ಸಹ ಪ್ರಾರಂಭ ಆಗುತ್ತೆ. ಈ ಆಡಿ ಶುಕ್ರವಾರ ಅಥವಾ ಆಷಾಢದ ಶುಕ್ರವಾರದ ವ್ರತಗಳನ್ನು ಆಚರಿಸ್ತಕ್ಕಂತಹ ಇಂಗಳಿಯರು ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗನೆ ಎದ್ದು ತಲೆಯಿಂದ ಸ್ನಾನವನ್ನು ಮಾಡಿ ನಂತರದಲ್ಲಿ ದೇವಿಯನ್ನು ಪೂಜಿಸೋದಕ್ಕೆ ನಾವು ತಯಾರಿಯನ್ನು ಮಾಡಿಕೊಳ್ಬೇಕು. ದೇವಿ ವಿಗ್ರಹವನ್ನು ಪೂಜಿಸಿನೂ ಮಾಡಬಹುದು ಅಥವಾ ಕಳಶ ಪ್ರತಿಷ್ಠಾಪನೆ ಮಾಡಿಯೂ ಸಹ ಲಕ್ಷ್ಮೀ ದೇವಿಯನ್ನು ನಾವು ಪೂಜೆಯನ್ನು ಮಾಡಬಹುದು. ಇದರಿಂದ ತಾಯಿ ಲಕ್ಷ್ಮಿ ಶೀಘ್ರವಾಗಿ ಸಂತೋಷ ಪಡ್ತಾಳೆ ಮತ್ತು ಭಕ್ತರಿಗೆ ಅಪಾರ ಅನುಗ್ರಹವನ್ನು ಕೊಡ್ತಾಳೆ ಅನ್ನುವಂಥದ್ದು ಪ್ರತೀತಿಯಲ್ಲಿರ್ತಕ್ಕಂತಹ ವಿಚಾರ ಆಗಿದೆ. ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಹೆಣ್ಣುಮಕ್ಕಳಿಗೂ ಸಹ ಲಕ್ಷ್ಮೀ ಪೂಜೆಯನ್ನು ಮಾಡುವ ರೀತಿ ನೀತಿಗಳು ಗೊತ್ತಿದೆ, ವಿಧಿವಿಧಾನಗಳು ಗೊತ್ತಿದೆ. ಆದರೆ ಈ ದಿನ ನಾನು ಕೆಲವು ಬೀಜ ಮಂತ್ರಗಳನ್ನು ಮಾತ್ರ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಲಕ್ಷ್ಮೀ ಬೀಜ ಮಂತ್ರ ಅಂತೇಳಿ ಹೇಳ್ತಾರೆ. ಒಂದನೇದು ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿಯೈ ನಮಃ. ಇದೇ ರೀತಿಯಲ್ಲಿ ಶ್ರೀಲಕ್ಷ್ಮಿ ಮಹಾಮಂತ್ರವೂ ಸಹ ಅತಿ ಉತ್ತಮವಾಗಿರ್ತಕ್ಕಂಥದ್ದು. ಲಕ್ಷ್ಮೀ ಪೂಜೆ ವೇಳೆಯಲ್ಲಿ ಇದನ್ನು ನಾವು ಪಠನೆ ಮಾಡಿದ್ದೇ ಆದರೆ ಅಥವಾ ಅದನ್ನು ಹೇಳಿ ಲಕ್ಷ್ಮೀ ಆರಾಧನೆಯನ್ನು ಮಾಡಿದ್ದೇ ಆದರೆ ವ್ಯಕ್ತಿಗೆ ಸಕಲ ಸೌಭಾಗ್ಯಗಳು ಸಮೃದ್ಧಿಯು ನೀಡುತ್ತೆ ಮಂತ್ರ ಅಂತ ಒಂದು ನಂಬಿಕೆ ಇದೆ ಸ್ನೇಹಿತರೆ. ಆ ಮಂತ್ರ ಹೇಗಿದೆ ಅಂದರೆ ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಹಿ ಸರ್ವ ಸೌಭಾಗ್ಯಂ ದೇಹಿ ಮೇ ಸ್ವಾಹ. ಯಾರಿಗಾದರೂ ಹಣದ ಮುಗ್ಗಟ್ಟು ಇದೆ, ಏನು ಮಾಡಿದರೂ ಸಹ ಆರ್ಥಿಕವಾಗಿ ನಾವು ಬೆಳವಣಿಗೆಯನ್ನು ಹೊಂದುತ್ತಾ ಇಲ್ಲ ಅಂತ ಹೇಳಿದರೆ ಈ ಮಂತ್ರವನ್ನು ಆಷಾಢ ಶುಕ್ರವಾರಗಳಲ್ಲಿ 4 ಶುಕ್ರವಾರಗಳಲ್ಲಿ ಪಠಿಸಿ ಪೂಜೆಯನ್ನು ಮಾಡೋದ್ರಿಂದ ನಿಮ್ದು ಹಣದ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಅಂತ ಹೇಳ್ತಾರೆ. ಓಂ ಹ್ರೀಂ ಶ್ರೀಂ ಕ್ರೀಂ ಕ್ಲೀಂ ಶ್ರೀ ಲಕ್ಷ್ಮೀ ಮಮ ಗೃಹೇ ಧನಪೂರಯೇ ಧನಪೂರಯೇ ಚಿಂತಾಯೇಂ ದೂರಯೇ ದೂರಯೇ ಸ್ವಾಹ. ಹಾಗೆ 4ನೇ ಮಂತ್ರ ಶ್ರೀಲಕ್ಷ್ಮಿ ಮಂತ್ರವನ್ನು ನೀವು ಸಂತೋಷ ಸಮೃದ್ಧಿಗಾಗಿ ಪಠಿಸಬಹುದು. ಯಾ ರಕ್ತಾಂಬುಜವಾಸಿನಿ ವಿಲಾಸಿನಿ ಚಂಡಾಶು ತೇಜಸ್ವಿನಿ ಯಾ ರಕ್ತ ರುದಿರಾಂಬರ ಹರಿಸಖಿ ಯಾ ಶ್ರೀ ಮನೋಲ್ಹಾದಿನಿ ಯಾ ರತ್ನಾಕರ ಮಂಥನಾತ್ ಪ್ರಘಟಿತ ವಿಷ್ಣೋಸ್ವಯಾಗೇಹಿನಿ ಸಾ ಮಾಂ ಪಾತು ಮನೋರಮಾ ಭಗವತಿ ಲಕ್ಷ್ಮೀಶ್ಚ ಪದ್ಮಾವತಿ. ಮಂತ್ರದಿಂದ ಪೂಜಿಸಿದ ತಾಯಿ ಅನುಗ್ರಹ ಶಾಶ್ವತವಾಗಿ ನಮ್ಮ ಮೇಲಿರುತ್ತೆ ಅನ್ನುವಂಥ ನಂಬಿಕೆ ನಮ್ಮಲ್ಲಿದೆ. ಹಾಗೆ ಅಂಥ ಪರಿಸ್ಥಿತಿಯಲ್ಲಿ ಮಂತ್ರಗಳನ್ನು ಪಠಿಸುವ ಮೂಲಕ ನಾವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆಯಬಹುದು. ಜೀವನದಲ್ಲಿ ಸಮೃದ್ಧಿ, ಸಂಪತ್ತು, ಧನಕನಕಗಳು, ಯಶಸ್ಸು, ಉದ್ಯೋಗ ಇತ್ಯಾದಿ ಎಲ್ಲವನ್ನು ಪಡೆಯುವುದಕ್ಕೆ ದೇವಿ ಆಶೀರ್ವಾದ ನಮಗೆ ಬೇಕೇ ಬೇಕು. ಪ್ರತಿ ಶುಕ್ರವಾರ ಮಂಗಳವಾರದಂದು ಪೂಜೆ ಮಾಡುವುದಕ್ಕಿಂತಲೂ ಆಷಾಢ ಶುಕ್ರವಾರದಂದು ಮಾಡಿದಂತಹ ಪೂಜೆಯು ಸಹಸ್ರಪಟ್ಟು ಹೆಚ್ಚು ಫಲವನ್ನು ಕೊಡುತ್ತೆ ಅನ್ನುವಂಥ ನಂಬಿಕೆಯಿಂದ ಇದರ ಆಚರಣೆ ಇದೆ ಸ್ನೇಹಿತರೆ. ಎಲ್ಲರೂ ಇದರ ಆಚರಣೆಯನ್ನು ಮಾಡಿ ಜೀವನದಲ್ಲಿ ಉದ್ಧಾರ ಆಗೋಣ ಅಥವಾ ಉನ್ನತಿಯನ್ನು ಸಾಧಿಸೋಣ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.